ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಜ್ಯೂಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಬಿಸಿಲಿಗೆ ತುಂಬಾ ತಂಪಾಗಿರುವಂತಹ ಜ್ಯೂಸನ್ನು ತಯಾರಿಸಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಕುಡ್ದಿರ್ತೀರಾ. ಆದರೆ ಒಮ್ಮೆ ಈ ರೀತಿ ರುಚಿಯಾಗಿರುವಂತಹ ಒಂದು ಡಿಫ್ರೆಂಟ್ ಟೇಸ್ಟನ್ನು ಕೊಡುವಂತಹ ಜ್ಯೂಸನ್ನು ಮನೆಯಲ್ಲೇ ತಯಾರಿಸಿ, ಕಬ್ಬಿನ ಜ್ಯೂಸ್ಗಿಂತ ಹೆಚ್ಚು ರುಚಿಯಾದ ಸುಲಭವಾಗಿ ಮನೆಯಲ್ಲಿ ಮಾಡುವ ಜ್ಯೂಸ್ ರೆಸಿಪಿ ಇದು. ಸೊ ಖಂಡಿತ ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದು ಸಲ ತಯಾರಿಸಿ. ಓಕೆ, ಈ ಒಂದು ಜ್ಯೂಸ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ನಾನು ಬೆಲ್ಲನ ಈ ಥರ ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ಪುದೀನ ಸೊಪ್ಪಿನ ಎಲೆಯನ್ನು ಈ ರೀತಿ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು, ಇದನ್ನು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿ ನಂತರ ನಾವು ಇದನ್ನು ಉಪಯೋಗಿಸ್ಕೊಳ್ಳೋಣ. ಈಗ ನಾನು ಈ ಥರ ಎಲೆನ ಬಿಡಿಸ್ಕೊಂಡು ನಂತರ ಇದನ್ನು ಒಂದು ಜಾರ್ಗೆ ಹಾಕ್ಕೊಳ್ಳೋಣ. ಬೆಲ್ಲ ಹಾಕಿದ್ದೀವಲ್ಲ, ಅದೇ ಒಂದು ಮಿಕ್ಸಿ ಜಾರ್ಗೆ ಈ ಒಂದು ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಕಬ್ಬಿನ ಜ್ಯೂಸು ಆಚೆ ಹೋಗಿ ಕುಡ್ದಿರ್ತೀರ, ಅದೇ ಟೇಸ್ಟನ್ನು ಕೊಡುತ್ತೆ ಈ ಒಂದು ಜ್ಯೂಸು. ನೋಡಿ, ಈಗ ಪುದೀನ ಹಾಕ್ಕೊಂಡಿದ್ದೀನಿ. ಈ ಸಮ್ಮರಿಗೆ ಖಂಡಿತವಾಗ್ಲೂ ನಮಗೆ ಸಮ್ಮರ್ ಡ್ರಿಂಕ್ಸ್ ಏನಾದರೂ ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ದಿನಾಲೂ ಕೂಡ, ಅಥವಾ ಆಚೆಯಿಂದ ಹೋಗಿ ಬಂದಾಗ ಬಿಸಿಲಿಗೆ ತಂಪಾಗಿರುವಂತಹ ಏನಾದರೂ ಜ್ಯೂಸ್ ಬೇಕು ಅನಿಸುತ್ತೆ. ಖಂಡಿತ ಈ ರೀತಿಯಾಗಿ ಜ್ಯೂಸನ್ನು ತಯಾರಿಸಿ ನೀವು ಬೇಕಿದ್ರೆ ಇದನ್ನು ಒಂದು 2-3 ದಿನದವರೆಗೂ ನೀವು ಫ್ರಿಡ್ಜಲ್ಲಿ ಇಟ್ಟು ನಂತರ ಕುಡಿಬೋದು. ನಂತರ ಏಲಕ್ಕಿ, ಒಂದು ಸ್ವಲ್ಪ ಸ್ವಲ್ಪ ಶುಂಠಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅಂದರೆ ಸ್ವಲ್ಪ, ಅದನ್ನು ಒಂದು ಸಣ್ಣದಾಗಿ ಒಂದು 4 ಪೀಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ನಾನು ಇಲ್ಲಿ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ, ನೋಡ್ಬೋದು. ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ನಾನು ಈ ರೀತಿ ಅದರ ಜ್ಯೂಸನ್ನು ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತ ಅಂದರೆ ಒಂದು ಬೌಲಿಗೆ ಜ್ಯೂಸನ್ನು ಹಿಂಡಿ ನಂತರ ಕೂಡ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಬೆಲ್ಲ, ನಂತರ ಪುದೀನ, ಹಾಗೆ ನಿಂಬೆಹಣ್ಣಿನ ಜ್ಯೂಸು ಮತ್ತು ಶುಂಠಿ, ಹಾಗೆ ಇವಾಗ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಏಲಕ್ಕಿನ ನಾನು ಬಿಡಿಸಿ ಹಾಕ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದನ್ನು ನಾವು ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ. ಇದಕ್ಕೆ ಬೇಕು ಅಂತ ಅಂದರೆ ಈಗ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ನೀವು. ಇಲ್ಲ, ನಿಂಬೆಹಣ್ಣನ್ನು ಹಾಕಿರ್ತೀವಲ್ವ ನಾವು, ಅಷ್ಟೇ ಸಾಕು ಅಂದರೆ ಅಷ್ಟೇ ಸಾಕಾಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬ್ಲಾಕ್ ಸಾಲ್ಟ್ ಇದ್ದರೆ ಖಂಡಿತವಾಗ್ಲೂ ನೀವು ಬ್ಲಾಕ್ ಸಾಲ್ಟನ್ನು ಉಪಯೋಗಿಸಿ, ಬಟ್ ನನ್ನ ಹತ್ರ ಖಾಲಿಯಾಗಿದೆ. ಸೊ ಹಾಗಾಗಿ ನಾನು ಮಾಮೂಲಿ ನಾವು ಅಡುಗೆಗೆ ಉಪಯೋಗಿಸುವಂತಹ ಉಪ್ಪನ್ನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು. ನೀರನ್ನು ಹಾಕಿದ ನಂತರ ಇದನ್ನು ನಾವು ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡೇ ರುಬ್ಬಬೇಕು, ಯಾಕೆಂದರೆ ಒಂದೇ ಸಲ ನಾವು ಜಾಸ್ತಿ ನೀರನ್ನು ಹಾಕೋದ್ರಿಂದ ನಾವು ರುಬ್ಬಕ್ಕೂ ಆಗೋದಿಲ್ಲ, ಇಂಗ್ರೀಡಿಯೆಂಟ್ಸ್ ಎಲ್ಲ ನುಣ್ಣಗಾಗೋದು ಇಲ್ಲ, ಮತ್ತು ಜಾರಿಂದ ಎಲ್ಲ ನೀರು ಆಚೆ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು. ನೋಡ್ಬೋದು ನೀವು, ಈ ರೀತಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನಂತರ ಇವಾಗ ನಾವು ನೀರನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಓಕೆ, ಈಗ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಇದಕ್ಕೆ 2 ಕಪ್ ಆಗೋಷ್ಟು ನಾನು ಜ್ಯೂಸನ್ನು ತಯಾರಿಸ್ತಾ ಇರೋದು, ಹಾಗಾಗಿ ನಾನು ಇಷ್ಟು ಕ್ವಾಂಟಿಟಿಯಲ್ಲಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ, ಅಕಸ್ಮಾತ್ ನೀವು 2 ದಿನಕ್ಕೆ ಸ್ಟೋರ್ ಮಾಡಿ ಇಡ್ತೀವಿ ಅನ್ನೋದಾದರೆ, ನೀವು ಇನ್ನೊಂದು ಸ್ವಲ್ಪ ನೀರನ್ನು ಮತ್ತು ಇಂಗ್ರೀಡಿಯೆಂಟ್ಸ್ನ ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇವಾಗ ನೀರನ್ನು ಹಾಕ್ಕೊಳ್ತಿದ್ದೀನಿ. ಟೋಟಲಾಗಿ ನಾನು 2 ಕಪ್ ಜ್ಯೂಸಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇರೋದು. ಕಬ್ಬಿನ ಜ್ಯೂಸ್ಗಿಂತ ಹೆಚ್ಚು ರುಚಿಯಾದ, ಸುಲಭವಾಗಿ ಮನೆಯಲ್ಲಿ ಮಾಡುವ ಜ್ಯೂಸ್ ರೆಸಿಪಿ. ಖಂಡಿತ ಕಬ್ಬಿನ ಜ್ಯೂಸಿಗಿಂತ ಒಂದು ಪಟ್ಟು ಹೆಚ್ಚೇ ಇರುತ್ತೆ ಅಂತ ಹೇಳ್ಬೋದು. ನೀವು ಅದನ್ನು ತಯಾರಿಸಿದಾಗಲೇ ಅದರ ಸ್ಮೆಲ್ಲು ನಿಮಗೆ ಗೊತ್ತಾಗುತ್ತೆ. ಕಬ್ಬಿನ ಜ್ಯೂಸಿಗಿಂತ ಹೆಚ್ಚು ಒಂದು ಜ್ಯೂಸ್ ಸ್ಮೆಲ್ಲು ಅದರಲ್ಲೇ ನಿಮಗೆ ತಿಳಿಯುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ನೋಡಿ, ನಾನು ಇಷ್ಟನ್ನು ನೀರನ್ನು ಹಾಕ್ಕೊಂಡಿದ್ದೀನಿ. ಒಂದು 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕಿದ ನಂತರ ಇದನ್ನು ಒಂದು ಸಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ಬೆಲ್ಲ ಬೇಡ ಅನ್ನೋದಾದರೆ ನೀವು ಸಕ್ಕರೆ ಕೂಡ ಉಪಯೋಗಿಸ್ಬೋದು. ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಉಪಯೋಗಿಸ್ಬೋದು. ನಾನು ಬೆಲ್ಲನೇ ಉಪಯೋಗಿಸ್ತಾ ಇದ್ದೀನಿ, ಯಾಕೆಂದರೆ ತುಂಬಾ ತಂಪಾಗಿರುತ್ತೆ ಬೆಲ್ಲ ಉಪಯೋಗಿಸೋದ್ರಿಂದ. ಮತ್ತು ಈ ಒಂದು ಬೇಸಿಗೆಗೆ ಖಂಡಿತವಾಗ್ಲೂ ದೇಹ ತಂಪಾಗಿರಬೇಕು ಅಂದರೆ ಆದಷ್ಟು ನಾವು ಬೆಲ್ಲನ ಉಪಯೋಗಿಸ್ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಬೆಲ್ಲನ ಉಪಯೋಗಿಸಿದ್ದೀನಿ. ಬೇಡ ಅನ್ನೋದಾದರೆ ನೀವು ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ, ನೋಡ್ಬೋದು. ನಂತರ ನಾವು ಇದಕ್ಕೆ ಒಂದು 4-5 ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ,
ಬೇಕು ಅಂದರೆ, ಯಾಕೆಂದರೆ ಚಿಲ್ಲಾಗಿ ಬೇಕು ಜ್ಯೂಸು ಅನ್ನೋದಾದರೆ, ತಣ್ಣಗೆ ಬೇಕು ಅನ್ನೋದಾದರೆ ನೀವು ಐಸ್ ಕ್ಯೂಬ್ಸ್ನ ಹಾಕ್ಬೋದು. ಅಕಸ್ಮಾತ್ ನಮಗೆ ಪರವಾಗಿಲ್ಲ ನಾವು ವಾರ್ಮೇ ಕುಡಿತೀವಿ ಅನ್ನೋದಾದರೆ ಹಾಗೆ ಕೂಡ ಇದನ್ನು ಸರ್ವ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ತುಂಬಾ ಜ್ಯೂಸ್ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ಸೊ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ಚಾನಲಲ್ಲಿದೆ, ಖಂಡಿತವಾಗ್ಲೂ ಚೆಕ್ ಮಾಡಿ. ಹಾಗೆ ನಿಮಗೆ ಯಾವುದೇ ರೀತಿಯಾದಂಥ ಜ್ಯೂಸ್ ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂಥ ಒಂದು ಜ್ಯೂಸ್ಗಳನ್ನು ಅಥವಾ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ಆಗಲಿ ಅಥವಾ ಸ್ವೀಟ್ಸ್ ರೆಸಿಪಿ ಆಗಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನನ್ನ ಇನ್ನೊಂದು ಚಾನಲ್ ಕೂಡ ಇದೆ, ಆದ್ಯ ಕಲರ್ಫುಲ್ ವ್ಲಾಗ್ಸ್ ಅನ್ನೋದು. ಸೊ ಖಂಡಿತವಾಗ್ಲೂ ನೀವು ಯಾರಾದರೂ ನೋಡಿಲ್ಲ ಅಂದರೆ ಆ ಚಾನಲ್ನ ನೋಡಿ, ನಿಮಗೆ ಇಷ್ಟ ಆದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನೀವು ಬೇಕು ಅಂತಂದರೆ ಸರ್ವ್ ಮಾಡ್ಬೋದು. ಸೊ ಇವಾಗ ನಾನು ಒಂದು ಬೌಲಿಗೆ ಹಾಕಿರುವಂಥ ಜ್ಯೂಸನ್ನು ನಾನಿವಾಗ ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಳ್ತೀನಿ. ಆಚೆಯಿಂದ ನಾವು ಬಂದಾಗ ಖಂಡಿತವಾಗ್ಲೂ ರುಚಿಯಾಗಿರುವಂಥ ಒಂದು ಶುಚಿಯಾಗಿರುವಂತಹ ಜ್ಯೂಸನ್ನು ಮನೆಯಲ್ಲಿ ಮಾಡಿ ಕುಡಿದ್ರೆ ದೇಹ ಕೂಡ ತಂಪಾಗಿರುತ್ತೆ, ಮನಸ್ಸಿಗೂ ಕೂಡ ಹಿತವಾಗಿರುತ್ತೆ. ಈಗ ಒಂದು ಲೋಟ ತೊಗೊಂಡಿದ್ದೀನಿ. ಜ್ಯೂಸಿನ ಲೋಟಕ್ಕೆ ನಾನು ಇವಾಗ ಮಾಡಿರುವಂಥ ಜ್ಯೂಸನ್ನು ಬೇಕು ಅಂತಂದರೆ ನೀವು ಇದನ್ನು ಸೋಸಿ ನಂತರ ಸರ್ವ್ ಮಾಡ್ಬೋದು. ಬಟ್ ನಾನು ಅದನ್ನು ಸೋಸ್ತಾ ಇಲ್ಲ, ಯಾಕೆಂದರೆ ಅದರ ಫ್ಲೇವರ್ ಹಾಗೆ ಇರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಮಕ್ಕಳಿಗೆಲ್ಲ ಕೊಡೋದಾದರೆ ನೀವು ಖಂಡಿತವಾಗ್ಲೂ ಬೇಕಿದ್ರೆ ಇದನ್ನು ಜ್ಯೂಸನ್ನು ಸೋಸಿ ಕೊಡ್ಬೋದು. ನೋಡಿ, ಈ ರೀತಿಯಾಗಿರುವಂತಹ ರುಚಿಯಾದ ಒಂದು ಜ್ಯೂಸನ್ನು ನಾನು ತಯಾರಿಸುವಂತಹ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಕ್ಕೆ ಮೇಲ್ಗಡೆ ನಾನು ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಬೇಕು ಅಂತಂದರೆ, ಯಾಕೆಂದರೆ ತುಂಬಾ ಚಿಲ್ಲಾಗಿರುತ್ತೆ, ತಣ್ಣಗಿರುತ್ತೆ, ಹಾಗಾಗಿ ಐಸ್ ಕ್ಯೂಬ್ಸ್ನ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಕೂಡ ಸರ್ವ್ ಮಾಡಬೇಕಾದ್ರೆ ನೀವು ಬೇಕು ಅಂತಂದರೆ ನೀವು ಐಸ್ ಕ್ಯೂಬ್ಸ್ನ ಉಪಯೋಗಿಸ್ಬೋದು, ಇಲ್ಲ ಅಂತಂದರೆ ಟೋಟಲಾಗಿ ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನೋಡ್ಬೋದು, ಕಬ್ಬಿನ ಜ್ಯೂಸ್ಗಿಂತ ಹೆಚ್ಚು ರುಚಿಯಾದ ಒಂದು ಜ್ಯೂಸು ಇದು. ನೋಡೋದಕ್ಕೂ ಕೂಡ ಕಬ್ಬಿನ ಜ್ಯೂಸ್ ಥರನೇ ನಿಮಗೆ ಕಾಣ್ತಾ ಇದೆ ಅಂತ ಹೇಳ್ಬೋದು. ನೋಡಿ, ತುಂಬಾ ರುಚಿಯಾಗಿರುವಂತಹ ಕಬ್ಬಿನ ಜ್ಯೂಸ್ಗಿಂತ ಹೆಚ್ಚು ರುಚಿಯಾದ ಸುಲಭವಾದ ಮನೆಯಲ್ಲಿ ಮಾಡುವ ಜ್ಯೂಸ್ ರೆಸಿಪಿ ರೆಡಿಯಾಗಿದೆ. ಈ ಪುದೀನ ಜ್ಯೂಸನ್ನು ಒಂದ್ಸಲ ಖಂಡಿತವಾಗ್ಲೂ ಮನೆಯಲ್ಲಿ ತಯಾರಿಸಿ. ತುಂಬಾ ರುಚಿಯಾಗಿರುವಂತಹ ಪುದೀನ ಜ್ಯೂಸ್ ಇದು. ಸೊ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಹಾಗೆ ನನ್ನ ಎಲ್ಲ ಚಾನಲ್ಗಳನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.